ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಹೊಸ ನ್ಯೂ 2 ಕೇಸ್ಗಳು KPTCL ಮೇಲೆ ಮತ್ತು HK ಪರ ಏನು ಕೇಸ್ ಆಗಿತ್ತಲ್ಲ ಅದರ ಮೇಲೆ ಅಪೀಲನ್ನು ಹಾಕಿದ್ದಾರೆ. ಆ ಕೇಸ್ ನಂಬರ್ ಯಾವ್ಯಾವ ಅಂದರೆ 1204 ಮತ್ತು 1208 ಇವು ಅಪೀಲ್ ಆಗಿರೋದ್ರಿಂದ ಇವು ಓಲ್ಡ್ ಕೇಸ್ ಮೇಲೆ ಅಪೀಲ್ ಹಾಕಿರ್ತಾರೆ. ಯಾವ ಕೇಸ್ ಮೇಲೆ ಅಂದರೆ 1208 ಇದು HK ಮೇಲೆ ಅಪೀಲ್ ಹಾಕಿದ್ದು ಓಲ್ಡ್ ಕೇಸ್ ನಂಬರ್ 4979. ಇದು HK ಪರ ಏನು ಕೇಸ್ ಆಗಿತ್ತಲ್ಲ ಅದಕ್ಕೆ ಆರ್ಡರ್ ಬಂದಿದ್ರ ಮೇಲೆ ಇವರು ರಿಟ್ ಅಪೀಲ್ ಹಾಕಿದ್ದಾರೆ, ನಾನ್ HKದವರು. ಇದ್ರ ಮೇನ್ ಇಂಟೆನ್ಷನ್ ಏನು ನಾವು ನೋಡ್ಬೇಕಂದ್ರೆ, ಯಾವುದೇ ಕೇಸ್ ಆಗಲಿ ಇನ್ನೂ ಯಾವುದೇ ಅಪೀಲ್ ಆಗಲಿ ಭಾಳ ದಿನ ಹೋಗಲ್ಲ. ಯಾಕಂದರೆ HK ಕೇಸ್ ಪರ ಏನು ರಿಸಲ್ಟ್ ಬಂದಿತ್ತಲ್ಲ, ಆರ್ಡರ್ ಬಂದಿತ್ತಲ್ಲ, ಅದೇ ಕೇಸನ್ನು ಇಟ್ಕೊಂಡ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಮತ್ತು GPSTRಗೂ ಅದೇ ಕೇಸ್ ಬಂದಿದ್ದ ಆರ್ಡರನ್ನೇ ಅಲ್ಲಿ ಕೂಡ ರೆಫರೆನ್ಸ್ ಆಗಿ ಇಟ್ಕೊಂಡಾರೆ. ಇನ್ನೊಂದು ಹೋದ ವೀಡಿಯೋದಲ್ಲೂ ಹೇಳಿದ್ದೆ, ಈಗೇನು HK ನಾನ್ HK ಪರ ಏನು ಈ ಕೇಸ್ ಬರ್ತಾವಲ್ಲ ಅವನ್ನೆಲ್ಲ ನಾವು ರಿಜೆಕ್ಟ್ ಮಾಡ್ತೀವಿ. ಯಾಕಂದರೆ ಸೇಮ್ ಕೇಸಸ್ ಆರ್ ರಿಜೆಕ್ಟೆಡ್ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ನಲ್ಲೇ ಒಂದು ಆರ್ಡರ್ ಶೀಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು 1155 ಇದು ಚೇತನ್ ಕೆ ಅವರು ಹಾಕಿದ್ರಲ್ಲ ಕೇಸು, ಅದ್ರ ಮೇಲೆ 1155 ರಿಟ್ ಅಪೀಲನ್ನು ಹೋಗಿದ್ದಾರೆ. ಅದು ಕೂಡ ತುಂಬ ದಿನ ನಂತರ ಚರ್ಚೆಯಾಗಿಯೇ ಆರ್ಡರ್ ಬಂದಿದ್ದು, ಅದು ಕೂಡ ಅಪೀಲ್ ಭಾಳ ದಿನ ತಡೆಯಲ್ಲ. ಇವು ಮೊದಲೇನು ಕೇಸ್ ಹೋಗಿದ್ವಲ್ಲ ಆ ಕೇಸಷ್ಟು ಇವೇನು ತುಂಬ ಮುಂದೆ ಹೋಗಲ್ಲ, ಯಾರು ವರಿ ಮಾಡ್ಕೋಬೇಡಿ. ಚೇತನ್ ಕೇಸ್ ಕುಮಾರು ಜಸ್ಟ್ ಈಗಷ್ಟೇ ಇತ್ತು, ಅದು ಅಲ್ಲಿ ಗ್ರೇಸ್ ಮಾರ್ಕ್ ಸಲುವಾಗಿಯೇ ಕೇಸ್ ಆಗಿತ್ತು. ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದು ಅದು KEA ಮತ್ತು KPTCLನವ್ರಿಗೆ ಸಂಬಂಧಿಸಿತ್ತು. ಅದು ಆದರೆ ಕೇಸ್ ಹೇಗಾಗಿತ್ತಂದರೆ, ಅಟೆಂಡ್ ಮಾಡದೇ ಇರೋರಿಗೆಲ್ಲ ಮಾರ್ಕ್ಸ್ ಕೊಟ್ಟಿದ್ದರು. ಅದು ಒಂದು ಸಲುವಾಗಿ ಅದು ಚೇತನ್ ಕೆ ಕುಮಾರ್ ಕೇಸ್ ಆಗಿ ಅವರು ಕೇಸ್ಗೆ ಹೋಗಿದ್ದರು. ಇವಾಗ ಆ ಕೇಸ್ ಮೇಲೆ 1155 ಅಂತ ರಿಟ್ ಅಪೀಲ್ಗೆ ಹೋಗಿದ್ದಾರೆ. ಈಗ ಅದು ಕೂಡ ತುಂಬ ದಿನ ಹೋಗಲ್ಲ, ಯಾಕಂದರೆ ಇವು ಕೋರ್ಟ್ ಆರ್ಡರ್ ಏನಾಗಿದೆ ಡಿಸೆಂಬರ್ 18 ಒಳಗಡೆ ಆರ್ಡರ್ ಲೆಟರ್ ಕೊಟ್ಟು ಈ ಪ್ರೊಸೆಸ್ ಎಲ್ಲ ಮುಗಿಸ್ಬೇಕಂತ ಹೇಳಿದ್ರು. ಇವು ತುಂಬ ಕೇಸ್ 1 ಅಥವಾ 2 ಇಯರಿಂಗ್ನಲ್ಲಿ ಇವೆಲ್ಲ ಅಪೀಲ್ ಎಲ್ಲ ಹೋಗಿರ್ತವೆ. ಆದರೆ ಇದು ನೇಮಕಾತಿಗೆ ಯಾವುದೇ ರೀತಿ ಸ್ಟೇ ಇರೋದಿಲ್ಲ, ಮೊದಲಿನ ಥರ ಇವೆಲ್ಲ ಲಾಂಗ್ ಹೋಗಿರೋಂಗಿಲ್ಲ. ಇದಕ್ಕೆ ಬೇಗ ನೀವು ಆರ್ಡರ್ ಕಾಪಿ ತೊಗೋಬೇಕಾದ್ರೆ ಇರೋದು ಒಂದೇ ದಾರಿ, ಅವು JEE ಈ ಎಲ್ಲ ಆಸ್ಪಿರೆಂಟ್ಸ್ ಎಲ್ಲ ಬಿಟ್ಟು ಎಲ್ಲರೂ KPTCLಗೆ ಈಗ ನಾವು ಹೋಗ್ತಾ ಇದ್ದೀವಿ ಅಂತ ಎಲ್ಲರೂ ಯುನಿಟಿ ಮಾಡಿಕೊಂಡು ನೀವು ಏನು ಫೈಟ್ ಮಾಡ್ತಿರಲ್ಲ ಅವಾಗ ಮಾತ್ರ ನಿಮ್ಗೆ ಜಲ್ದಿ ಸಿಗುತ್ತೆ. ಕೇಸ್ ಹಾಕೋರು ಹಾಕ್ತಾರೆ, ಬಿಡೋರು ಬಿಡ್ತಾರೆ, ಅದರ ಪರವಾಗಿ ನೀವೇನು ತಲೆ ಕೆಡಿಸ್ಕೋಬೇಡಿ. ನೀವು ಎಷ್ಟು ಯೂನಿಟಿ ಆಗಿರ್ತೀರಲ್ಲ ಅಷ್ಟು ಜಲ್ದಿ ನಿಮಗೆ ಆರ್ಡರ್ ಸಿಗುತ್ತೆ, ಅಷ್ಟು ದಿನ ನೀವು ಜಾಯ್ನ್ ಆಗ್ತೀರ ಅಷ್ಟು ಜಲ್ದಿ. ಇಲ್ಲ ಅವ್ರು ಕೇಸ್ ಹಾಕ್ತಾರೆ, ಈಗ ಕೆಲವೊಬ್ಬರು ಬೇಕಂತಲೇ ಕೇಸ್ ಹಾಕ್ತಿರ್ತಾರೆ, ಬೇಕಂತಲೇ ಸ್ಟೇ ತರೋ ಉದ್ದೇಶ ಇರುತ್ತೆ. ಆದರೆ ಇನ್ಮೇಲೆ ಈ ಕೇಸಿಗೆ ಯಾವುದೇ ಸ್ಟೇ ಸಿಗಲ್ಲ, ಯಾಕಂದರೆ HKದು ರೆಫರೆನ್ಸ್ ಸಿಕ್ಕು, ಅದು HK ನಾನ್ HK ಕೇಸಿಗೂ ಇನ್ನು ಮುಂದೆ ಸ್ಟೇ ಸಿಗಲ್ಲ. ಏನಿದ್ರು ಅಪೀಲ್ ಮಾಡ್ಬೋದು ಯಾರು ಬೇಕಾದರೂ, ಆದರೆ ಸ್ಟೇ ಸಿಗಂಗಿಲ್ಲ. ಇನ್ಮೇಲೆ ಈ ಎಲ್ಲ ಕೇಸ್ಗೆಲ್ಲ ಸ್ಟೇ ಸಿಗೋದು ತುಂಬ ಕಮ್ಮಿ. ಇದೇ ನಿಮ್ಮ ಕೇಸ್ ರೆಫರೆನ್ಸ್ ತೊಗೊಂಡೇ ತುಂಬ ಜಜ್ಮೆಂಟ್ ಆಗಿದ್ದಾವೆ, ಲೈಕ್ ಅಸಿಸ್ಟೆಂಟ್ ಪ್ರೊಫೆಸರು GPSTR ಈ ಕೇಸ್ ರೆಫರೆನ್ಸ್ ತೊಗೊಂಡೆ ಅವೆಲ್ಲ ಜಜ್ಮೆಂಟ್ ಆಗಿದ್ದರಿಂದ ಈ ಜಜ್ಮೆಂಟಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಇನ್ನೂ ಆಗದೇ ಇರೋರು ಬೇಕಂತ ಕಾಡ್ಸೋರು ಇರ್ತಾರೆ, ಇನ್ನೊಬ್ರದ್ದು ಚಲೋ ಆಗಬಾರ್ದು ಅಂತಲೂ ಇರ್ತಾರೆ, ಅವರೆಲ್ಲರೂ ಕೇಸ್ ಹಾಕ್ತಿರ್ತಾರೆ, ಅವ್ರು ಹಾಕ್ಕೊಳ್ಳಿ ಬಿಡಿ. ಇದೇನು ಕೇಸ್ ಅಂತೂ ಇಲ್ಲ, ಇವೆಲ್ಲ ಅಪೀಲ್ಗೆ ಹೋಗಿದ್ದಾರೆ. ಬಂದ ರಿಸಲ್ಟಿಗೆ ನಮ್ದು ಅಪೀಲ್ ಇದೆ ಅಂತ ಹೋಗಿದ್ದಾರೆ. ಅದರ ಬಗ್ಗೆ ನೀವು ಯಾವುದೇ ರೀತಿ ಆಸ್ಪಿರೆನ್ಸ್ಗಳು ತಲೆ ಕೆಡಿಸ್ಕೋಬೇಡಿ. ನೀವೆಲ್ಲ ಯೂನಿಟಿಯಾಗಿ ಯಾರ್ಯಾರನ್ನ ಮೀಟ್ ಆಗಬೇಕು ನೋಡಿ, ಆಗಿ ಪವರ್ ಮಿನಿಸ್ಟರ್ನ ಮೀಟಾಗಿ, ಆಮೇಲೆ CMನ ಮೀಟಾಗಿ, ಎಲ್ಲರನ್ನೂ ಯಾರ್ಯಾರು ಮಾಸ್ ಮೀಟ್ ಆಗಬೇಕಂದ್ರೆ ಯೂನಿಟಿಯಾಗಿ ಮೀಟ್ ಆದರೆ ಮಾತ್ರ ನಿಮಗೆ ಆರ್ಡರ್ ಕಾಪಿ ಜಲ್ದಿ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಾವೀಗ ಅಪ್ಡೇಟ್ ಕೊಡ್ತಾ ಇರ್ತೀವಿ. ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯೂನಿಟಿ ಮಾಡ್ಕೊಂಡು ಹೋದ್ರೇ ನಿಮ್ಗೆ ಆರ್ಡರ್ ಕಾಪಿ ಜಲ್ದಿ ಸಿಗೋದು, ಅಲ್ಲಿ ತನಕ ಸಿಗುವುದಿಲ್ಲ. ಯಾಕಂದರೆ ಪ್ರೆಷರ್ ಹಾಕಿದ ಮೇಲೇ ಎಲ್ಲರೂ ಕೆಲಸ ಮಾಡ್ತಾರೆ, ಪ್ರೆಷರ್ ಹಾಕೋದಿಲ್ಲ ಅಂದರೆ ಯಾರೂ ಏನು ಮಾಡೋಂಗಿಲ್ಲ. ಲೈಕ್ ಅಸಿಸ್ಟೆಂಟ್ ಪ್ರೊಫೆಸರ್ ಅವ್ರನ್ನ ನೋಡಿ, ಅವರು ಎಲ್ಲರಿಗೂ ಅವರು ನಿಮ್ಗಿಂತ ಯೂನಿಟಿ ಅವ್ರದ್ದು ಪೋಸ್ಟ್ ಕಮ್ಮಿ ಇರೋದ್ರಿಂದ ಅವರಲ್ಲಿ ನಿಮ್ಮದೇ ಯೂನಿಟಿ ಜಾಸ್ತಿ ಆಗಬೇಕು. ಜಾಸ್ತಿ ಮಾಡ್ಕೊಂಡು ನೀವು ಎಷ್ಟು ಫೈಟ್ ಮಾಡ್ತೀರಿ ನೋಡಿ ಅಷ್ಟು ಜಲ್ದಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,
ಹಾಗೆ ಹೊಸವ್ರು ಯಾರು ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.